ನಮಸ್ಕಾರ ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಇಟ್ಸ್ ಮೀ ಫಾರ್ಮರ್ ಅಂತ ನೀವೆಲ್ಲ ನೋಡಿರ್ತೀರ. ಒಬ್ಬರು ರೋಸ್ಟರ್ ತುಂಬ ಜನ ಟ್ರೋಲ್ ಮಾಡ್ತಿರ್ತಾರೆ, ಅದೇ ರೀತಿ ರೋಸ್ಟ್ ಮಾಡ್ತಾ ಇರ್ತಾರೆ. ಅವರು ಈಗ ಕಂಪ್ಲೇಂಟ್ ಕೂಡ ಆಗಿತ್ತು ಅವ್ರ ಮೇಲೆ. ಒಬ್ಬರು ಕನ್ನಡತಿ ಅನ್ನೋರು ಯಾರೋ ಒಬ್ಬರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಇವರು ಅವ್ರ ಮೇಲೆ ರೋಸ್ಟ್ ಮಾಡಿದ ಕಾರಣ ಹಿಂಗೆಲ್ಲ ರೋಸ್ಟ್ ಮಾಡ್ತಾರೆ ಅಂತ ಹೋಗಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಅವ್ರಿಗೆ ಫೋನ್ ಮಾಡಿ ಎಲ್ಲ ಮಾಡಬಾರ್ದು ಅಂದ್ಬಿಟ್ಟು ಆಕೆ ಬಗ್ಗೆ ಏನೇನು ವೀಡಿಯೋಸ್ ಮಾಡಿದ್ರಲ್ಲ, ರೋಸ್ಟ್ ಮಾಡಿದ್ರಲ್ಲ, ಅದೆಲ್ಲನೂ ಕೂಡ ಡಿಲೀಟ್ ಮಾಡಿಸಿದ್ದಾರೆ. ಸೊ ಈಗ ಅದು ಗುಡ್ ನ್ಯೂಸ್ ಏನಂದರೆ ಅವ್ರೀಗ ಮದುವೆ ಆಗ್ತಾಯಿದ್ದಾರೆ. ತುಂಬ ಒಳ್ಳೆ ವಿಷಯ. ಮದುವೆ ಆಗ್ತಿದಾರಲ್ಲ, ಆಲೇ ಮದುವೆ ಆಗೋಗಿದೆ. ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಅವ್ರಿಗೆ, ಬ್ರೋ ನಿಮ್ಮನ್ನು ಅನ್ಫಾಲೋ ಮಾಡ್ತೀನಿ, ನಮಗೇನು ವಿಷಯನೇ ಹೇಳೋದು, ಹೆಂಗಾದ್ರಿ ಬ್ರೋ ಮದುವೆನ ಅಂತ. ಗೈಸ್, ಈಗ ಏನಾಯ್ತು ಗೊತ್ತಾ, ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ ಅಂದರೆ ಅವ್ರ ಫ್ಯಾಮಿಲಿನೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕು ಅನ್ನೋದು ನಮ್ಮ ತಪ್ಪು. ಅವ್ರಿಗೆ ಅವ್ರದ್ದೇ ಒಂದು ಪರ್ಸ್ನಲ್ ಲೈಫ್ ಅಂತ ಇರುತ್ತೆ. ಅದೇ ರೀತಿ ಪ್ರೈವೇಟ್ ಲೈಫ್ನ ನಾವು ಕೆಣಕಬಾರ್ದು. ಇವರು ಒಬ್ಬರೇ ವೀಡಿಯೋ ಮಾಡ್ತಾರೆ, ಅವ್ರ ಫ್ಯಾಮಿಲಿನೆಲ್ಲ ತರಬೇಕು ಅಂತ ಇಲ್ಲ. ನಾವುಗಳೆಲ್ಲ ಸ್ವಲ್ಪ ಜನ ತರ್ತಾರೆ, ಸ್ವಲ್ಪ ಜನ ತರಲ್ಲ. ಅವ್ರ ಫ್ಯಾಮಿಲಿನ ತೋರ್ಸೋಕ್ಕೆ ಇಷ್ಟಪಡಲ್ಲ. ಅವರು ಲೈಫಲ್ಲಿ ಏನು ನಡೀತಾ ಇರ್ತದೆ ಎಲ್ಲನೂ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅವ್ರ ಪರ್ಸ್ನಲ್ ಲೈಫ್ ನಾವು ಕ್ವೆಶನ್ ಮಾಡಬಾರ್ದು. ನೀನು ಹೇಗೆ ಮದುವೆ ಅದೇ ನಮ್ಗೆ ಯಾಕೆ ಹೇಳಿಲ್ಲ, ಹೆಂಡತಿ ಹೆಸ್ರು ಏನು, ಹೆಂಡತಿ ತೋರಿಸೋದೆಲ್ಲ ನಾವು ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರಿಗೆ ಇಷ್ಟ ಇದ್ದರೆ ತೋರಿಸ್ತಾರೆ, ಇಲ್ಲಾಂದರೆ ಸುಮ್ಮನಿರ್ಬೇಕಷ್ಟೆ. ಈಗ ಅವರು ಒಬ್ಬರನ್ನ ರೋಸ್ಟ್ ಮಾಡ್ತಿದ್ದಾರೆ ಅಂದರೆ, ಈಗ ಅವ್ರ ಹೆಂಡ್ತಿನ ಅವ್ರಿಗೆ ತೋರಿಸಿದ್ರೆ ಅಕಸ್ಮಾತು ಅವ್ರು ಏನಾದ್ರು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಳ್ಳಿ, ಈಗ ಅವ್ರನ್ಯಾರು ಒಬ್ಬರು ರೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರು ತೋರಿಸ್ತಿರೋದೇ ಬೆಟರ್. ಅವ್ರ ಪ್ರೈವೇಟ್ ಲೈಫ್ನ ಪ್ರೈವೇಟ್ ಆಗಿಟ್ರೇ ಬೆಟರ್ ಅಂತ ನನ್ನ ಅನಿಸಿಕೆ. ತುಂಬ ಜನ ಒಳ್ಳೆ ರೋಸ್ಟ್ ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ. ಬಟ್ ಏನು ಗೊತ್ತಾ, ಅವ್ರು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಮಾತಾಡ್ತಾರೆ ಹೆಣ್ಮಕ್ಳಿಗೆ. ಅದು ಮಾತಾಡಬಾರ್ದು. ಅಲ್ಲಿ ರೋಸ್ಟ್ ಮಾಡ್ತಾರಲ್ಲ, ಅವರು ಕೂಡ ಅಲ್ಲಿ ಬ್ಯಾಡ್ ವರ್ಡ್ಸೇ ಮಾತಾಡ್ತಾರೆ, ಆ ಹುಡುಗಿರು ಕೂಡ. ಬಟ್ ಒಂದು ಇವರು ಕೂಡ ಅವರು ಅದೇ ಥರ ಮಾತಾಡಿದ್ರೆ ಇವ್ರಿಗೂ ಏನು ವ್ಯತ್ಯಾಸ ಇರುತ್ತೆ. ಸೊ ಹಾಗಾಗಿ ಅವ್ರು ಸ್ವಲ್ಪ ಬ್ಯಾಡ್ ವರ್ಡ್ಸ್ ಕಡಿಮೆ ಮಾಡಿದ್ರೆ ನಿಜವಾಗ್ಲೂ ಒಳ್ಳೆ ರೋಸ್ಟರ್ ಅಂತಲೇ ಹೇಳ್ಬೋದು. ರೋಸ್ಟರ್ ಅಂದರೆ ಕೆಟ್ಟ ಪದ ಯೂಸ್ ಮಾಡೇ ರೋಸ್ಟ್ ಮಾಡಬೇಕಾಗಿಲ್ಲ. ಅದಕ್ಕೆ ಬೇರೆ ರೀತಿಯೂ ರೋಸ್ಟ್ ಮಾಡ್ಬೋದು. ರೋಸ್ಟ್ ಮಾಡೋ ರೀತಿಯೇ ಬೇರೆ ಇದೆ. ಸೊ ಹಾಗಾಗಿ ಈಗ ಯು ಆರ್ ತೇಜಸ್ ಅಂತ ಮಾಡ್ತಾರೆ ನೋಡಿ, ಅವ್ರು ಅಷ್ಟೊಂದು ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೊ ಇಮಿಟೇಟ್ ಮಾಡ್ತಾರೆ, ಇವ್ರು ಹಿಂಗೆ ಆಡೋದನ್ನು ಸ್ವಲ್ಪ ಸುಮ್ಮನಾಗ್ತಾರೆ ಅಷ್ಟೇ. ಆ ಥರ ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಅವ್ರನ್ನ ಬೈಯೋ ರೀತಿ ಎಲ್ಲ ಮಾತಾಡೋದಿಲ್ಲ. ಸೊ ಹಾಗಾಗಿ ಇವರು ಅದೇ ರೀತಿ ಮಾಡಿದ್ರೆ ಸೊ ಇವ್ರಿಗೂ ಒಂದು ಬೆಲೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಒಳ್ಳೇದಾಗಲಿ ಅವ್ರಿಗೆ. ಅವ್ರದ್ದು ಏನಂತಾರೆ, ಅವ್ರು ಮದುವೆ ಆಗಿದ್ದಾರೆ, ಒಳ್ಳೇದಾಗಲಿ ಅವರ ಮುಂದಿನ ಜೀವನಕ್ಕೆ. ಸಿಂಪಲಾಗಿ ಮದುವೆ ಆಗಿರೋ ಥರ ಕಾಣ್ತಾರೆ, ಬೆಟರ್. ಈಗಿನ ಜೀವನಕ್ಕೆ ಬೆಟರ್. ಸುಮ್ಮನೆ ಅದ್ದೂರಿಯಾಗಿ ಮದುವೆ ಆಗ್ತಾರೆ, 2 ದಿನ ಜೀವನ ಮಾಡಲ್ಲ, ಹೋಗ್ತಾರೆ. ಸೊ ಆ ಥರ ಸುಮ್ಮನೆ ವೇಸ್ಟ್ ಮಾಡೋದು, ದುಡ್ಡನ್ನ ಕೂಡಿಟ್ಕೊಂಡು ಲೈಫ್ನ ಮುಂದುವರ್ಸೋದು ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ಮುಂದೆ ಮದುವೆ ಆಗೋರ್ಗೂ ಹೇಳೋದು ಅಷ್ಟೇ, ತುಂಬ ಅದ್ದೂರಿಯಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದನ್ನೇ ದುಡ್ಡಿಟ್ಕೊಂಡು ಸ್ವಲ್ಪ ಲೈಫ್ ಸೆಟಲ್ ಆಗೋ ಕಡೆ ಗಮನ ಕೊಡಿ. ನಾವುಗಳೆಲ್ಲ ಆದ್ವಿ, ನಾವು ಏನು ಅದ್ದೂರಿಯಾಗಿಲ್ಲ. ನಮ್ಮನ್ನು ಮಿಡಲ್ ಕ್ಲಾಸ್, ಅವರು ಮಿಡಲ್ ಕ್ಲಾಸ್. ಹೇಗೆ ಮಾಡಬೇಕು ಒಂದು ದೇವಸ್ಥಾನದಲ್ಲಿ ಅದೇ ರೀತಿ ಮದುವೆ ಮಾಡಿದ್ದಾರೆ. ಸೊ ಆದಷ್ಟು ದುಡ್ಡನ್ನ ಇಟ್ಕೊಳ್ಳಿ ಅಷ್ಟೇ. ನಾವು ಬುದ್ಧಿ ಕಲ್ತಿದ್ದೆ, ಅಯ್ಯೋ ನಾವು ಹೆಂಗಾರೋ ಅದೇ ಒಂದು 2-3 ಲಕ್ಷ ಇಟ್ಕೊಂಡು ಇಲ್ಲೇನೋ ಜೀವನ ಆಗಿರೋದು ಅಂತ ನಮಗೀಗ ಅನಿಸುತ್ತೆ. ಸೊ ಹಾಗಾಗಿ ದುಡ್ಡು ಉಳಿಸ್ಕೊಳ್ಳಿ. ಈಗ ಲೈಫ್ ತುಂಬ ಕಠಿಣ ಇದೆ, ಎಲ್ಲಾದ್ರ ಬೆಲೆನೂ ಜಾಸ್ತಿ ಆಗಿದೆ. ಸಿಂಪಲಾಗಿ ಮದುವೆ ಆಗಿ ಲೈಫ್ನ ಚೆನ್ನಾಗಿಟ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು. ಅವ್ರ ಜೀವನಕ್ಕೂ ಒಳ್ಳೆಯದಾಗಲಿ.